ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಮಸ್ಕಾರ. ನಿರ್ದೋಷಾತ್ಮೈಃ ನಮಸ್ಕಾರ ಆಚಾರ್ಯ. ಅಸ್ಯೋದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಗುರುಭ್ಯೋ ನಮಃ. ಹರಿ ಓಂ. ಹದಿನೆಂಟನೇ ಅಧ್ಯಾಯದ 15ನೇ ಶ್ಲೋಕ ಆಗಿದೆ. 17 ಆಗ್ಬೇಕಾಚು. 17 ಆಗಬೇಕು. ಸರಿ. 16 ಅರ್ಥ ಆಗಿದೆ ಅಲ್ಲ? ಆಗಿದೆ. 16 ಇನ್ನೊಂದ್ಸತಿ ಹೇಳಿದ್ರೆ ಆಗತ್ತೆ ಆಚಾರ್ಯ. ಸರಿ ಆಗಿದೆ. 16 ಹೇಳೋಣ. ಹೇಳಿದ್ರೆ ಸಾಕಷ್ಟೇ. ಇನ್ನೊಂದ್ಸತಿ ಸರಿ, ಶ್ಲೋಕವನ್ನು ಹೇಳೋಣ. 16ನೇ ಶ್ಲೋಕ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಪ್ರತಿಯೊಂದು ಕರ್ಮದ ಹಿಂದೆಯೂ ಕೂಡ ಈ 5 ಕಾರಣಗಳಿದ್ದೇ ಇರ್ತವೆ. ಯಾವುದ್ಯಾವುದು? ಒಂದು ಅಧಿಷ್ಠಾನ, ಕರ್ತೃ, ಕರಣ, ಅವಾಂತರ ವ್ಯಾಪಾರ ಮತ್ತೆ ದೈವ. ಈ 5 ಈ ರೀತಿ ಇದರಲ್ಲಿ ಒಂದಿಲ್ಲದೆ ಹೋದರೂ ಕೂಡ ಕೆಲಸ ಆಗೋದಿಲ್ಲ. ಹೀಗಿದ್ದ ಮೇಲೆ ನಾನೇ ಸ್ವತಂತ್ರ ಕರ್ತೃ, ನಾನೇ ಕೆಲಸವನ್ನು ಮಾಡಿ ನಾನೇ ಫಲವನ್ನು ಪಡೆದೆ ಅಂತ ಯಾರು ಭಾವಿಸ್ತಾ ಇರ್ತಾನೋ ಅವನು ಶಾಸ್ತ್ರದಿಂದ ಬರುವಂತಹ ಶುದ್ಧವಾದ ಬುದ್ಧಿಗೆ ಇವನು ಅರ್ಹನಲ್ಲ. ಇವನಲ್ಲಿ ಆ ಬುದ್ಧಿ ಇಲ್ಲ. ಇವನಲ್ಲಿ ಇರುವಂತಹ ಬುದ್ಧಿಯೂ ಕೂಡ ಹಾಳಾಗಿದೆ. ಸ್ವತಂತ್ರ ಕರ್ತೃ ಎಂದು ಎದೆ ಶಟಿಸಿ ನಡೆಯುವಂತಹ ವ್ಯಕ್ತಿ ಸಹ ದುರ್ಮತಿ. ನಿಜವಾದ ತತ್ವವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಏನೇ ಆಗಲಿ ಮೊಟ್ಟ ಮೊದಲಿಗೆ ಅಹಂಕಾರ ಬಿಡಬೇಕು ಅನ್ನೋದು ಈ ಒಂದು ಶ್ಲೋಕದ ತಾತ್ಪರ್ಯ. 17ನೇ ಶ್ಲೋಕ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಇಲ್ಲಿ ಯಾವನಿಗೆ ಹಿಂದೆ ಯಾರು ನಾನೇ ಕರ್ತೃ ಎಂಬ ಅಹಂಕಾರದಿಂದ ಹೋಗ್ತಿರ್ತಾರೋ ಅವನಿಗೆ ಉದ್ಧಾರ ಇಲ್ಲ ಅಂತ ಹೇಳಿದರು. ಈಗ ಯಾರು ಸಂಪೂರ್ಣ ಸ್ವಾತಂತ್ರ್ಯಾಭಿಮಾನವನ್ನು ಬಿಟ್ಟಿರ್ತಾರೋ, ಅವರನ್ನು ಹೊಗಳ್ತಾ ಇದ್ದಾನೆ ಕೃಷ್ಣ. ಏನು? ಯಾರಿಗೆ ನನ್ನಿಂದ ಏನೂ ಆಗೋದಿಲ್ಲ, ಪರಮಾತ್ಮನೇ ಮಾಡಿಸೋದು ಎಂಬ ಭಾವನೆ ಇರ್ತದೋ
ನನ್ನಿಂದ ಇದು ಆಯಿತು ಎಂಬ ಭಾವನೆ ಯಾರಿಗೆ ಇರೋದಿಲ್ವೋ, ಯಾವನ ಬುದ್ಧಿ ಫಲದ ಆಸೆಯಲ್ಲಿ ಇರೋದಿಲ್ವೋ, ಲಿಪ್ತವಾಗೋದಿಲ್ವೋ, ಅಂತಹ ವ್ಯಕ್ತಿ ಲೋಕಗಳನ್ನೇ ಸಂಹಾರ ಮಾಡಿದರೂ ಅವನಿಗೆ ಲೋಕ ಸಂಹಾರದ ದೋಷ ಅವನಿಗೆ ಬರೋದಿಲ್ಲ. ಸಂಹಾರದ ದೋಷ ಅವನಿಗೆ ಬರೋದಿಲ್ಲ. ಅರ್ಥಾತ್ ಈಗ ಲಯಕರ್ತೃತ್ವ ಪರಮಾತ್ಮನೇ, ಲಯಕರ್ತೃವು ಪರಮಾತ್ಮನೇ. ಆದರೆ ಸೃಷ್ಟಿ ಮಾಡುವಂಥವನು ಚತುರ್ಮುಖನಿಗೆ, ಸೃಷ್ಟಿ ಮಾಡುವ ಕ್ರಿಯೆ ವಿಶೇಷವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟಿದ್ದಾನೆ. ಅವರಲ್ಲಿಯೂ ಪರಮಾತ್ಮನೇ ನಿಂತು ಮಾಡಿಸೋದು. ಸ್ಥಿತಿ ಸಾಕ್ಷಾತ್ ಪರಮಾತ್ಮನೇ ಮಾಡ್ತಾನೆ, ಲಯ ರುದ್ರದೇವರು ಮಾಡ್ತಾರೆ. ರುದ್ರದೇವರು ಲಯ ಆಗರೆ ಇರುವಂತಹ ಎಲ್ಲ ಜೀವರನ್ನ ನಾಶ ಮಾಡಬೇಕಲ್ಲ, ಅದು ಪಾಪ. ಜೀವರ ವಧೆಯನ್ನು ಪಾಪವೇ ಅದು. ಜೀವರಿಗೆ ಲಯ ಅಂದ್ರೇನು, ಎಲ್ಲರೂ ಸಂಹಾರವಾಗುವಂತಹ ಪ್ರಕ್ರಿಯೆ. ಅವರಿಗೆ ಪಾಪ ಬರ್ತದಲ್ಲ ಅಂತಂದ್ರೆ ಅವರು ನಾನು ಮಾಡ್ತಿಲ್ಲ ಎನ್ನೋ ಭಾವನೆಯಿಂದ ಮಾಡ್ತಾರೆ. ಸ್ವಾತಂತ್ರ್ಯಾಭಿಮಾನ ಇರೋದಿಲ್ಲ ಅವರಿಗೆ. ಆದ್ದರಿಂದ ಈ ಸಂಹಾರದ ದೋಷ, ಲಯದ ದೋಷ ಅವರಿಗೆ ತಟ್ಟೋದಿಲ್ಲ. ಯಮದೇವರು ಅಷ್ಟೇ, ಜೀವಿಗಳನ್ನ ಎಳ್ಕೊಂಡು ಹೋಗಬೇಕಾದ್ರೆ ಆ ಶರೀರದಿಂದ ಜೀವಿಯನ್ನ ಎಳಿಬೇಕಾದ್ರೂ ಅವನಿಗೆ ನೋವಾಗತ್ತೆ. ಜೀವ ಹೋದ ಮೇಲೆ ಅವರ ಸಂಬಂಧಿಕರಿಗೂ ಎಷ್ಟೋ ನೋವಾಗತ್ತೆ. ದೊಡ್ಡ ದೋಷ ಅದು. ಆದರೆ ಇದು ನನ್ನ ಕರ್ತವ್ಯ, ಪರಮಾತ್ಮ ನೀಡಿದ ಆಜ್ಞೆ, ಪರಮಾತ್ಮನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನೋ ಉದಾತ್ತವಾದ ಚಿಂತನೆ ಯಮದೇವರಿಗೆ ಇರ್ತದೆ. ಆದ್ದರಿಂದ ಈ ರೀತಿ ಬುದ್ಧಿಯುಳ್ಳಂಥವರು ಲೋಕ ಸಂಹಾರ ಮಾಡಿದರೂ ಕೂಡ ಅದರ ದೋಷ ಅವರಿಗೆ ತಟ್ಟೋದಿಲ್ಲ. ಅರ್ಥಾತ್ ಅವರು ಲೋಕ ಸಂಹಾರ ಮಾಡಲೇಬೇಕು ಅಂತೇನಲ್ಲ. ಆದರೆ ಮುಖ್ಯ ತಾತ್ಪರ್ಯ ಇರೋದು ಸ್ವಾತಂತ್ರ್ಯ ಅಭಿಮಾನವನ್ನ ಬಿಡಬೇಕು ಅನ್ನುವಂಥದ್ರಲ್ಲಿ ತಾತ್ಪರ್ಯ ಇದೆ. ಅರ್ಥ ಬರ್ಕೊಳ್ಳಿ. ಯಸ್ಯ ಯಾವನಿಗೆ ಅಹಂಕೃತಃ ಭಾವಃ ನ ಅಹಂಕೃತಃ ಭಾವಃ ನ, ನನ್ನಿಂದ ಇದು ಆಯಿತೆಂಬ ಭಾವನೆ ಇಲ್ಲವೋ, ನನ್ನಿಂದ ಇದು ಆಯಿತೆಂಬ ಭಾವನೆ ಇಲ್ಲವೋ, ಯಸ್ಯ ಯಾವನ ಬುದ್ಧಿಯು ನಲಿಪ್ಯತೆ, ಫಲದ ಆಸೆಯಿಂದ ಲಿಪ್ತವಾಗದೋ, ಫಲದ ಆಸೆಯಿಂದ ಲಿಪ್ತವಾಗಿಲ್ಲವೋ ಅಂತಾನೆ ಬರ್ಕೊಳ್ಳಿ. ಫಲದ ಆಸೆಯಿಂದ ಲಿಪ್ತವಾಗಿಲ್ಲವೋ, ಸಹ ಅಂಥವನು ಇಮಾನ್ ಲೋಕಾನ್ ಈ ಲೋಕಗಳನ್ನು
ಇಮಾನ್ ಲೋಕಾನ್, ಈ ಲೋಕಗಳನ್ನು ಹತ್ವಾಪಿ, ಸಂಹರಿಸಿದರೂ ಹತ್ವಾಪಿ, ಸಂಹರಿಸಿದರೂ ನಹಂತಿ, ನಾನು ಸಂಹರಿಸುತ್ತಿಲ್ಲ ಎನ್ನೋ ಭಾವನೆ ಇರುವುದರಿಂದ, ನಾನು ಸಂಹರಿಸುತ್ತಿಲ್ಲ ಎನ್ನೋ ಭಾವನೆ ಇರುವುದರಿಂದ ನನಿಬದ್ಧತೆ, ಸಂಹಾರದ ದೋಷ ಅವನನ್ನು ತಟ್ಟದು. ಸಂಹಾರದ ದೋಷ ಅವನನ್ನು ತಟ್ಟುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಮುಂದೆ ಬಹಳ ದೊಡ್ಡ ವಿಷಯ ಇದೆ. ಶುರು ಮಾಡೋಣ. ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ, ಎಲ್ಲವೂ ಪರಮಾತ್ಮನೇ ಮಾಡಿಸ್ತಾನೆ ಅಂತಂದ ಮೇಲೆ ಪಾಪ ಕ್ರಿಯೆಗಳನ್ನು ಪರಮಾತ್ಮನೇ ಮಾಡಿಸ್ತಾನೆ. ಆದ್ದರಿಂದ ಅವನೇ ಮಾಡಿಸಿದ ಮೇಲೆ ಪಾಪ ನಮಗೇಕೆ ಅನ್ನೋ ದೊಡ್ಡ ಪ್ರಶ್ನೆ ಇರ್ತದೆ. ಅದರ ಬಗ್ಗೆ ಜೀವಕರ್ತೃತ್ವದ ವಿಶ್ಲೇಷಣೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೃತಿ ತ್ರಿವಿಧ ಕರ್ಮ ಸಂಗ್ರಹ. ಇಲ್ಲಿ ಕರ್ಮಚೋದನ ನೋಡ್ರಿ, ವೇದಕ್ಕೆ ಚೋದನ ಅಂತ ಹೆಸರು. ವಿಧಿ ಅಂತರ್ಥ. ಅಹರಹ ಸಂಧ್ಯಾಮುಪಾಸೀತ, ಕೆಲವೊಂದು ವಿಧಿಗಳನ್ನ ವೇದ ಹೇಳುತ್ತೆ. ಕರ್ಮ ವಿಧಿಯನ್ನ ಹೀಗೆ ಮಾಡಬೇಕು. ಸ್ವರ್ಗಕಾಮೋ ಯಜೇತ, ಪುತ್ರಕಾಮ ಪುತ್ರೇಷ್ಟ್ಯಾ ಯಜೇತ, ಯಜೇತ ವಿಧಿ ಅಂದರೆ ವಿಧಿ ಲಿಂಗ್ ಅಂತರ್ಥ. ಹೇಗೆ
ನಮ್ಮ ಕ್ರಿಯಾಪದಗಳಲ್ಲಿ ಲಂಗ್ ಲಕಾರ, ಲಟ್ ಲಕಾರ, ಆಶಿರ್ಲಿಂಗ್ ಲಕಾರ, ವಿಧಿಲಿಂಗ್, ಲೋಟ್, ಹೇಗೆ ಅವೆಲ್ಲ ಲಕಾರಗಳಿರ್ತವೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಫ್ಯೂಚರ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂತೆಲ್ಲ ಇರ್ತವಲ್ಲ, ಹಾಗೆ ಇದರಲ್ಲಿ ಆರ್ಡರ್ ಮಾಡುವಂಥದ್ದು ವಿಧಿ ಅಂತಂದ್ರೆ. ಈ ಕರ್ಮವಿಧಿಯಲ್ಲಿ 3 ನಿಮಿತ್ತ. ಯಾವ್ದ್ಯಾವುದು? ಜ್ಞಾನ, ಜ್ಞೇಯ, ಪರಿಜ್ಞಾತ. ಜ್ಞಾನ ಅಂದ್ರೆ ಅದರ ಬಗ್ಗೆ ಯಾವುದೋ ಒಂದು ವಿಷಯವನ್ನ ವೇದ ವಿಧಾನ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಯಜೇತ, ಹೋಮ ಮಾಡಬೇಕು, ಅದರ ಆ ಒಂದು ಹೋಮದ ಜ್ಞಾನ. ಜ್ಞೇಯ ಅಂತಂದ್ರೆ ಅದನ್ನ ತಿಳಿದುಕೊಂಡು ಮಾಡುವಂತಹ ಪ್ರಯತ್ನ. ಅದನ್ನ ತಿಳಿದುಕೊಂಡು, ಜ್ಞಾನ ಅಂದರೆ ಆ ವಿಧಿಯ ಬಗೆಗಿನ ತಿಳುವಳಿಕೆ. ಅದು ಏನನ್ನ ವಿಧಾನ ಮಾಡಿದೆಯೋ, ಏನನ್ನ ವಿಧಿಸಿದೆಯೋ ಅದರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ. ಜ್ಞೇಯ ಆ ಒಂದು ವಿಷಯ, ಪ್ರಯತ್ನ ಮಾಡುವಂಥದ್ದು, ಪ್ರವೃತ್ತಿ. ಪರಿಜ್ಞಾತ ಅಂದ್ರೆ ಈಶ್ವರನ ಸನ್ನಿಧಾನ ಇರುವಂತಹ ಈ ಜೀವಗಣ, ಈ 3 ನಿಮಿತ್ತರು ಈ ಒಂದು ವಿಧಿಗೆ. ಈ 3 ಮುಖ್ಯ. ಈ 3ರಲ್ಲಿ ಒಬ್ರಿಲ್ಲದೆ ಹೋದ್ರೂ ಕೂಡ ಆಗೋದಿಲ್ಲ. ವೇದ ಏನೋ ಹೇಳಿಬಿಡ್ತದೆ ವಿಧಿಯನ್ನ. ಈ ಒಳಗಿಡುವಂತಹ ಪರಮಾತ್ಮ ಜೀವನಿಗೆ ಜ್ಞಾನವನ್ನು ತಂದು ಕೊಡದೆ ಹೋದ್ರೆ ಆ ವೇದ ಹೇಳಿದ್ದು ವ್ಯರ್ಥ. ಅದನ್ನ ಮಾಡೋದೇ ಇಲ್ಲ ಜೀವ. ಯಾಕೆ? ಜ್ಞಾನವೇ ಇಲ್ಲ. ಜ್ಞಾನ ಇದ್ರೆ ತಾನೆ ಮುಂದೆ ಎಲ್ಲ ಪ್ರಯತ್ನ ಮಾಡೋದು. ಈಗ ನಮಗೆ ಸ್ವಲ್ಪ ಒಂದಿಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡ್ತೇವೆ, ಯಾವುದೋ ಒಂದು ವಿಷಯದ ಜ್ಞಾನ ಬರ್ತದೆ, ಅದರ ಹಿಂದೆನೇ ಹೋಗಿ ಪ್ರಯತ್ನ ಪಡ್ತೇವೆ. ಪ್ರಯತ್ನ ಪಟ್ಟು ನಾವು ಜೀವಿಗಳು ಹಣವನ್ನು ಸಂಪಾದನೆ ಮಾಡ್ತೇವೆ. ಹಾಗೆ ಪ್ರತಿಯೊಂದು ವಿಧಿಯ ನಂತರವೂ ಕೂಡ ಒಂದು ಫಲ ಇದ್ದೇ ಇರ್ತದೆ. ಹಾಗೆ ಇಲ್ಲಿ ಮೊದಲಿಗೆ ವಿಧಿಯ ಕಾರಣವಾದದ್ದು ಆ ಚೋದನ ಅಂತಂದ್ರೆ ವೇದ. ಯಾವ ಚೋದನ? ಕರ್ಮ ಚೋದನ. ಕರ್ಮವನ್ನ, ವಿಧಿಗಳನ್ನ, ಕ್ರಿಯೆಗಳನ್ನ ಹೇಳುವಂತಹ ಚೋದನ. ಕ್ರಿಯೆಗಳನ್ನ ಹೇಳುವಂತಹ ಚೋದನ, ಕ್ರಿಯೆಗಳನ್ನ ವಿಧಾನ ಮಾಡುವಂತಹ ವೇದವಾಕ್ಯಗಳು ಅಂತ ಅರ್ಥ. ಯಶ್ಚ ಅರ್ಥ ಸ ಚೋದನಾರ್ಥ. ತತ್ವೋದ್ಯೋತದಲ್ಲೆಲ್ಲ ಬರ್ತದೆ. ಚೋದನ ಅಂತಂದ್ರೆ ವೇದ ಅಂತ ಅರ್ಥ. ಹಾಗಾದ್ರೆ ನಮ್ಮ ಕರ್ಮಚೋದನ, ಬ್ರಹ್ಮಚೋದನಗಳು ಬೇರೆ ಇದೆ. ಅಂದ್ರೆ ಬ್ರಹ್ಮ ಪ್ರತಿಪಾದ್ಯವಾದ ಸಾಕ್ಷಾತ್ ಬ್ರಹ್ಮನನ್ನೇ ಹೇಳುವಂತಹ ಚೋದನಗಳು ಅಂದ್ರೆ ವೇದಗಳು. ನಮಗೆ ಅಮ್ಮ ಕರಿ, ನಮಗೆ ಕರ್ಮಕಾಂಡ ಬ್ರಹ್ಮಕಾಂಡ ಅಂತ ಬೇರೆ ಇಲ್ಲ. ಅದ್ವೈತಿಗಳು ಸ್ವಲ್ಪ ವಿಭಾಗ ಮಾಡ್ತಾರೆ. ಏನಂತ? ಕರ್ಮಕಾಂಡ ಬೇರೆ, ಬ್ರಹ್ಮಕಾಂಡ ಬೇರೆ. ಬ್ರಹ್ಮಕಾಂಡದಿಂದ ಮಾತ್ರ ಪರಮಾತ್ಮ ತಿಳಿಯಲಿಕ್ಕೆ ಸಾಧ್ಯ. ಕರ್ಮಕಾಂಡದಿಂದ ಕೇವಲ ಕರ್ಮಗಳನ್ನು ತಿಳಿಯಲಿಕ್ಕೆ ಸಾಧ್ಯ, ಪರಮಾತ್ಮ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ದರಿಂದ ಹಾಗಾದ್ರೆ ನಮ್ದು ಹಾಗಲ್ಲ. ಸಕಲ ವೇದಗಳಿಂದಲೂ ನಮ್ದೆರಡು ಭಾಗ ಇಲ್ಲವೇ ಇಲ್ಲ. ಸಕಲ ವೇದಗಳಿಂದಲೂ ಪರಮಾತ್ಮನೇ ಪ್ರತಿಪಾದ್ಯ. ಆದರೂ ಮೇಲುನೋಟಕ್ಕಾಗಿ ಹೇಳುವಂತಹ ಈ ಕರ್ಮಗಳು ಏನಿದೆ ಅದರ ಅರ್ಥ, ಅದರ ಹಿಂದೆ ಈ 3 ನಿಮಿತ್ತ. ಇಲ್ಲೂ ಕೂಡ ಪರಮಾತ್ಮನೇ ಪ್ರತಿಪಾದ್ಯ, ಕರ್ಮಗಳಲ್ಲ. ಪುತ್ರ ಕಾಮಃ ಪುತ್ರೇಷ್ಟ ಯಜೇತ. ಪುತ್ರವನ್ನ ಬಯಸುವವನು ಪುತ್ರೇಷ್ಟಿಯನ್ನ ಮಾಡಬೇಕು. ಪುತ್ರಕಾಮ ಎನ್ನುವಂತಹ ಇಷ್ಟಿ ಯಜ್ಞವನ್ನ ಮಾಡಬೇಕು.
ಇಲ್ಲೂ ಕೂಡ ಈ ಪ್ರತಿಯೊಂದು ಅಕ್ಷರಗಳಿಗೂ ಪರಮಾತ್ಮನೇ ಪ್ರತಿಪಾದ್ಯನಾದವನು. ಆದರೂ ಕೆಲವೊಂದು ಈ ಕರ್ಮಗಳನ್ನು ಹೇಳುವಂಥದ್ದು ಹಾಗೆ ಮೇಲೆ ತೋರುತ್ತಲ್ಲ, ಇದಕ್ಕೆ 3 ಕಾರಣ. ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡು ಅದನ್ನ ನಾವು ಪ್ರವೃತ್ತಿ ಮಾಡಬೇಕು. ಜ್ಞಾನ ಇದ್ದಾಗ ಮಾತ್ರ ಪ್ರವೃತ್ತಿ ಸಾಧ್ಯ. ಅದು ನನಗೆ ಬೇಕು ಅನ್ನೋ ಜ್ಞಾನ ಬೇಕು. ನನಗೆ ಹಿತವಾದಂಥದ್ದು ಆ ವಸ್ತು ಅಂತ ಜ್ಞಾನ ಇದ್ದಾಗ ಅದರಲ್ಲಿ ಪ್ರವೃತ್ತಿ ಆಗತ್ತೆ. ಪ್ರವೃತ್ತಿ ಯಾವಾಗ ಉಂಟಾಗತ್ತೆ? ಜೀವ ಇದ್ದಾಗ. ಆದ್ದರಿಂದ ಈ ಕರ್ಮಚೋದನಕ್ಕೆ 3 ನಿಮಿತ್ತಗಳು: ಜ್ಞಾನ, ಅದರ ಬಗೆಗಿನ ಜ್ಞಾನ, ಜ್ಞೇಯ ಅಂದರೆ ಪ್ರವೃತ್ತಿ, ಪರಿಜ್ಞಾತ ಜೀವ. 3 ವಿಧ. ಇದು ಬಹಳ ಮುಖ್ಯ. ಈಗ ಇಷ್ಟೊತ್ತು ತನಕ ಬರೀ ಒಂದರದೇ ಆಯ್ತ್ರಿ. ಜ್ಞಾನಂ, ಜ್ಞೇಯಂ, ಪರಿಜ್ಞಾತ, ತ್ರಿವಿಧ ಕರ್ಮಚೋದನ. ಯಾವುದಕ್ಕಿದು? ಕರ್ಮ ವಿಧಿಗೆ 3 ನಿಮಿತ್ತಗಳು. ಏನು ವೇದ ವಿಧಾನ ಮಾಡುತ್ತಲ್ಲ ಅದಕ್ಕೆ 3 ಕಾರಣಗಳು. ಕರ್ಮಕ್ಕೆ ಕಾರಣಗಳು ಬೇರೆ ಬೇರೆ. ಯಾವ್ದ್ಯಾವುದು? ಕರಣಂ, ಕರ್ಮ, ಕರ್ತೆ. ದೇವದತ್ತ. ಹೇಳಿ ಆಚಾರ್ಯ, ಇವಾಗ ಈ ಹಿಂದೆ ಹೇಳಿದ್ರಲ್ಲ ಈ 5 ವಿಚಾರಗಳು: ಅಧಿಕರಣ, ಕರ್ತ, ಕರಣ, ಆಮೇಲೆ ಕ್ರಿಯೆ ಅಂತಂದ್ರೆ ನಾವು ಮಾಡ್ತಕ್ಕಂತ ಇದು ಅಂತಂದ್ರೆ ಅವಾಂತರ ಕ್ರಿಯೆ, ದೈವ. ಇದೇ ತಾನೇ ಜ್ಞೇಯಂ ಅಂತಂದ್ರೆ? ಜ್ಞೇಯಂ ಅಂದ್ರೆ ಅಷ್ಟೇ ತಾನೆ? ಅಲ್ಲ, ಅವೆಲ್ಲ ಮುಂದೆ ಹೇಳುವಂತ ಕರ್ಮ ಸಂಗ್ರಹಗಳಲ್ಲಿ ಬರ್ತದೆ. ನೆಕ್ಸ್ಟ್ ಲೈನ್ ಅಲ್ಲಿ ನೋಡಿ, ಕರಣಂ ಕರ್ಮ ಕರ್ತೃೇತಿ. ಇಲ್ಲಿ ಅಧಿಕರಣವನ್ನ ತಗೊಂಡಿಲ್ಲ, ಅವಾಂತರ ಕರ್ಮವನ್ನ ತಗೊಂಡಿಲ್ಲ. ಅಧಿಕರಣ, ಕರ್ತ, ಕರಣ, ಕರ್ಮ. ಅಧಿಕರಣವನ್ನು ತಗೊಂಡಿಲ್ಲ ಇಲ್ಲಿ. ಈಗ ಇಲ್ಲಿ ಗೊತ್ತಾಯ್ತು. ಸರಿನಾ? ಕರ್ಮ ಸಂಗ್ರಹ, ಕರ್ಮ ಕಾರಣಗಳ ಸಂಗ್ರಹ ಯಾವ್ದ್ಯಾವುದು? ಕರ್ಮ ಆಗಬೇಕು ಅಂತಾದ್ರೆ ಅದನ್ನ ತಿಳಿದು ಪ್ರವೃತ್ತಿ ಮಾಡಲಿಕ್ಕೆ ಅದು ಬೇಕು. ವೇದವನ್ನ ತಿಳಿಲಿಕ್ಕೆ ಈ ಎಲ್ಲ ಬೇಕು. ಜ್ಞಾನ ಬೇಕು, ಪ್ರಯತ್ನ ಬೇಕು, ಜೀವ ಬೇಕು. ಕರ್ಮವನ್ನ ಮಾಡ್ಲಿಕ್ಕೂ ಆ ಪರಿಜ್ಞಾತ ಜೀವ ಬೇಕು, ಅವನೇ ಕರ್ತ. ಕರ್ಮ ಅಂದ್ರೆ ಕ್ರಿಯೆ ಅಂತ ಅರ್ಥ. ಏನೋ ಒಂದು ಕ್ರಿಯೆ ಆಗಬೇಕು. ಕರಣ, ಇನ್ಸ್ಟ್ರೂಮೆಂಟ್ಸ್ ಬೇಕು. ನಾನೇ ಹೇಳಿದೆ, ಧ್ಯಾನವೆಂಬ ಕ್ರಿಯೆ ಇಟ್ಟುಕೊಂಡಾಗ ಕರಣ ಶರೀರ, ಯಜ್ಞವೆಂಬ ಕ್ರಿಯೆ ಇಟ್ಟುಕೊಂಡಾಗ ಕರಣ ಸೃಕ್ಸೃವಗಳು. ಕ್ಷಮಿಸಿ, ಯಜ್ಞವೆಂಬ ಕ್ರಿಯೆ ಇಟ್ಟುಕೊಂಡಾಗ ಅಧಿಕರಣ ಭೂಮಿ. ಧ್ಯಾನವೆಂಬ ಕ್ರಿಯೆ ಇಟ್ಟುಕೊಂಡಾಗ ಅಧಿಕರಣ ದೇಹ. ಹೌದಾ? ಕರಣಗಳು ಧ್ಯಾನ ಅಂತ ಇಟ್ಕೊಂಡಾಗ ಕರಣಗಳು ಇಂದ್ರಿಯಗಳು. ಕರ್ತೃ ಜೀವ, ಅದರ ಅವಾಂತರ ವ್ಯಾಪಾರ, ಅದರ ಕ್ರಿಯೆಗಳು, ಇಂದ್ರಿಯಗಳ ಕ್ರಿಯೆಗಳು, ಮನಸ್ಸನ್ನ ಹತೋಟಿಗೆ ತಂದುಕೊಳ್ಳುವಂಥದ್ದು. ಆಮೇಲೆ ದೈವ. ಯಜ್ಞದಲ್ಲಿ ಅಧಿಕರಣ ಭೂಮಿ, ಕರ್ತೃ ಜೀವ, ಕರಣ ಸೃಕ್ಸೃವಗಳು, ಅದರ ಅವಾಂತರ ವ್ಯಾಪಾರ, ಕೆಳಗೆ ಮೇಲೆ ಹೀಗೆ ತುಪ್ಪ ತಗೊಳ್ಳೋದು, ಹಾಕೋದು, ಮೇಲೆ ಕೆಳಗೆ ಮಾಡುವಂಥದ್ದು. ಅದಷ್ಟಾದ್ಮೇಲೂ ಕೂಡ ದೈವ. ಇದ್ದಾಗ ಈ 5ರಲ್ಲಿ ಒಂದಿಲ್ಲದೆ ಹೋದ್ರೂ ಕೂಡ ಕರ್ಮ ಸಿದ್ಧಿಸೋದಿಲ್ಲ. ಈ ಕರ್ಮಗಳಲ್ಲಿ ಮುಖ್ಯವಾದರೂ ಈ 3 ಮುಖ್ಯ: ಕರ್ತೃ, ಕರ್ಮ, ಕರಣ. ಕರ್ತೃ ಮುಖ್ಯ, ಕರ್ಮ ಮುಖ್ಯ. ಅಂದ್ರೆ ಕರ್ಮ ಅಂದ್ರೆ ಕ್ರಿಯೆ. ಈ 3 ಮುಖ್ಯ. ಹೀಗೆ ಇದು ಕರ್ಮ ಸಂಗ್ರಹ, ಕರ್ಮಗಳ ಒಂದು ಸಂಗ್ರಹಣೆ ಈ 3ರಲ್ಲೇ ಇದೆ. ಆದ್ದರಿಂದ ಇದು ಇನ್ನೂ ವಿಷಯ ಇದೆ ಇದರಲ್ಲಿ. ಸದ್ಯಕ್ಕೆ ಹಿಂದಿನದ್ದು ಇಲ್ಲಿಗೆ ಲಿಂಕ್ ಮಾಡ್ಕೊಳ್ಳೋಣ. ಈ 3 ಯಾಕೆ ಪ್ರಧಾನ? ಅಧಿಕರಣ ಸರಿ, ಅವಾಂತರ ವ್ಯಾಪಾರ ಇಲ್ಲಿ ಬಿಟ್ಟಿದ್ದಾರೆ, 3ನೇ ಇಟ್ಕೊಂಡಿದ್ದಾರೆ. ಕರ್ಮ, ಕರ್ತೃ, ದೈವವನ್ನೂ ಬಿಟ್ಟಿದ್ದಾರೆ. ಇಲ್ಲಿ ಮುಖ್ಯ
ಕರ್ತೃ ಇಲ್ಲದೆ ಹೋದ್ರೆ ಕೆಲಸವೇ ಆಗೋದಿಲ್ಲ, ಕರ್ಮವೇ ಆಗೋದಿಲ್ಲ. ಅಂದ್ರೆ ಪಾಚನರು, ಈಗ ದೇವದತ್ತ ಓದನಂ ಪಚತಿ, ದೇವದತ್ತ ಓದನಂ ಪಚತಿ, ದೇವದತ್ತನು ತಂಡುಲಂ ಪಚತಿ ಅಂತ ಇಟ್ಕೊಳ್ಳಿ. ದೇವದತ್ತನು ಅಕ್ಕಿಯನ್ನ ಬೇಯಿಸ್ತಾನೆ. ಇಲ್ಲಿ ಕ್ರಿಯೆ ಯಾವುದು? ಪಾಚನ ರೂಪ ಕ್ರಿಯೆ, ಬೇಯಿಸುವ ಕ್ರಿಯೆ. ಕರ್ತೃ ಯಾರು? ದೇವದತ್ತ. ಯಾವುದನ್ನ ಬೇಯಿಸ್ತಾ ಇದ್ದಾನೆ? ಅಕ್ಕಿಯನ್ನ ಬೇಯಿಸ್ತಾ ಇದ್ದಾನೆ, ಅದು ಕರ್ಮ. ಕರಣ ಯಾವುದು? ಯಾವುದರಿಂದ ಬೇಯಿಸ್ತಾ ಇದ್ದಾನೆ? ಬೆಂಕಿಯಿಂದ ಬೇಯಿಸ್ತಾ ಇದ್ದಾನೆ, ಅದು ಕರಣ. ಅದರ ಇಲ್ಲಿ ನಾವು ಇನ್ನೊಂದು ಎಕ್ಸ್ಟ್ರಾ ಹೋಗೋಣ, ಅವಾಂತರ ವ್ಯಾಪಾರ ಅಂತ. ಅವಾಂತರ ವ್ಯಾಪಾರ ಏನಿಲ್ಲಿ? ಬೆಂಕಿ ಅಂತ ಇಟ್ಕೊಂಡಾಗ, ಬೆಂಕಿ ಇದ್ದ ತಕ್ಷಣ ಅದು ಆಗೋದಿಲ್ಲ. ಮತ್ತೇನು? ಅದಕ್ಕೆ ಸಂಯೋಗ ಆಗಬೇಕು. ಆ ಬೆಂಕಿಗೂ ಆ ಬೊಗೋಣಿಗೂ ಆ ಇಟ್ಟಿರುವಂತಹ ಪಾತ್ರೆಗೂ ಸಂಯೋಗ ಆಗಬೇಕು. ಅದೇ ಅವಾಂತರ ವ್ಯಾಪಾರ. ಎಲ್ಲ ಕರ್ಮ ಕಾರಣಗಳು, ಅದರ ಸಂಗ್ರಹಗಳು. ಕರ್ಮ ವಿಧಿಯಲ್ಲಿ 3 ನಿಮಿತ್ತ, ಕರ್ಮ ಕಾರಣಗಳಲ್ಲಿ 3 ನಿಮಿತ್ತ. ಕರ್ಮ ವಿಧಿ ವೇದ, ಅದಕ್ಕೆ ಜ್ಞಾನ ಬೇಕು, ಜ್ಞೇಯ ಬೇಕು, ಪರಿಜ್ಞಾನ, ಜೀವ ಬೇಕು. ಇಲ್ಲೂ ಜೀವ ಬೇಕು, ಇಲ್ಲೂ ಜ್ಞೇಯ ಅಂದ್ರೆ ಪ್ರವೃತ್ತಿ ಬೇಕು. ಅದರಿಂದ ಕರ್ಮ ಕಾರಣಗಳಲ್ಲಿ 3 ವಿಧ, ಕರ್ಮ ವಿಧಿಯಲ್ಲಿ 3 ವಿಧ ಇವೆ. ಆದ್ದರಿಂದ ಈ ಕರ್ಮ ವಿಧಿಯಲ್ಲಿ ಈ ಕರ್ಮ ಕಾರಣಗಳು ಏನು 3 ಇಟ್ಕೊಂಡಿದ್ದಾರೆ, ಅದರಲ್ಲಿ 5 ಬರ್ತದೆ. ದೈವವೂ ಬರ್ತದೆ, ಅವಾಂತರ ವ್ಯಾಪಾರವೂ ಬರ್ತದೆ. ಆದರೆ ಅಷ್ಟರಲ್ಲೂ ಈ 3 ಮುಖ್ಯವಾದದ್ದು ಅಂತ. ಸದ್ಯಕ್ಕೆ ಇಷ್ಟದರ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ ಅರ್ಪಣಮಸ್ತು.